ಕರ್ನಾಟಕ ಸರ್ಕಾರದ ವಸತಿ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ವಕ್ಫ್ ಬೋರ್ಡ್ ಸಚಿವರಾದ ಶ್ರೀಯುತ ಮಾನ್ಯ ಬಿ.ಜೆಡ್ ಜಮೀರ್ ಅಹಮದ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ದಾವಣಗೆರೆಯ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಇವರ ಅಭಿಮಾನ ಬಳಗದಿಂದ ಶ್ರೀ ಮೌನೇಶ್ವರಿ ನ್ಯೂನತ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಿದ ಮೊಹಮ್ಮದ್ ಸಿರಾಜ್ ಅವರು ಜಮೀರ್ ಅಹಮದ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಅಬ್ದುಲ್ ಜಬ್ಬಾರ್, ಸೈಯದ್ ಮುನ್ನಾ, ನೂರ್ ಅಹಮದ್ ಹಾಗೂ ಇನ್ನೂ ಅನೇಕ ಅಭಿಮಾನಿಗಳು ಉಪಸ್ಥಿತರಿದ್ದರು. ವರದಿ ಅಬ್ದುಲ್ ಜಿಲಾನಿ, ಸ್ಮಾರ್ಟ್ ನ್ಯೂಸ್ ಕನ್ನಡ, ದಾವಣಗೆರೆ. ಇಂದು ಸಿರಾಜ್ ಸರ್ ಮತ್ತು ಜಬ್ಬಾರ್ ಸರ್ ಅವರ ಬಳಗದವರು ಜಮೀರ್ ಸರ್ ಅವರ ಹುಟ್ಟುಹಬ್ಬಕ್ಕೆ ನಮ್ಮ ಶಾಲೆ ವತಿಯಿಂದ ಮತ್ತು ಎಲ್ಲ ಬಳಗದ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಾವಿವತ್ತು ಶ್ರೀ ಮೌನೇಶ್ವರಿ ಕಿವುಡ ಮತ್ತು ಮೂಕರ ಶಾಲೆಯಲ್ಲಿ ನಮ್ಮ ಬಿಜೆಪಿ ನಮ್ಮ ನಾಯಕರಾದಂತಹ ಸಚಿವರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರ ಹುಟ್ಟುಹಬ್ಬದ ಈ ಅಂಗವಾಗಿ 59ನೇ ಹುಟ್ಟುಹಬ್ಬದ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ ತಮ್ಮೆಲ್ಲರ ಅವರಿಗೆ ಆಶೀರ್ವಾದ ಇರಲಿ, ತಮ್ಮೆಲ್ಲರ ದುವಾ ಅವರ ಹಕ್ಕಿನಲ್ಲಿ ಇರಲಿ ಅಂತ ಆಶಿಸುತ್ತಾ ಈ ದಿವಸ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಶ್ರೀ ಬಿ.ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರ ಹುಟ್ಟುಹಬ್ಬದ ಅಂಗವಾಗಿ ಈ ಮೌನೇಶ್ವರಿ ಶಾಲೆಯಲ್ಲಿ ಮಕ್ಕಳ ಜೊತೆಗೆ ಆ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ಅಂತೇಳಿ ಒಂದು ನಿರ್ಧಾರ ಮಾಡಿ ನಾವೆಲ್ಲರೂ ಇವತ್ತು ಜಮೀರ್ ಅಹಮದ್ ಸಾಹೇಬ್ರ ಜೊತೆಗೆ ಇದ್ದು ಅಲ್ಲಿ ಆಚರಣೆ ಮಾಡಬೇಕಿತ್ತು. ಆದ ಕಾರಣ ನಾವು ಈ ಶಾಲೆಯ ವಿಷಯ ನಮ್ಮ ಸ್ನೇಹಿತರಾದ ಅಬ್ದುಲ್ ಜಬ್ಬಾರ್ ಅವರು ತಿಳಿಸಿದ್ದಕ್ಕೆ ನಾವು ಈ ಶಾಲೆಯಲ್ಲಿ ಆಚರಣೆ ಮಾಡೋದು ಬಹಳ ಉತ್ತಮ. ಈ ಶಾಲೆಯಲ್ಲಿ ಈ ಮಕ್ಕಳ ಜೊತೆಗೆ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಣ ಅಂತ ಹೇಳಿ ನಾವತ್ತು ಈ ಕಾರ್ಯಕ್ರಮವನ್ನು ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಕೆಪಿಸಿಸಿ ವಿಭಾಗದ ಕಾರ್ಯದರ್ಶಿಗಳಾದಂತಹ ಹುಸೇನ್ ಕುಡುಗಾತ್ರಿರವರು ಮತ್ತು ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯರಾದಂತಹ ಆಸಿಫ್ ಜುನೇದಿರವರು, ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯರಾದಂತಹ ಅಬ್ದುಲ್ ಜಬ್ಬಾರ್ ರವರು, ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯರಾದಂತಹ ಶೇಖ್ ಅಹಮದ್ ರವರು, ಮತ್ತೆ ನಮ್ಮ ಮದೀನಾ ಟ್ರಸ್ಟಿನ ಕಾರ್ಯದರ್ಶಿಗಳಾದಂತಹ ನೂರ್ ಅಹಮದ್ ರವರು, ಮತ್ತೆ ಶಾ ಅಬ್ದುಲ್ಲಾ ಶಾ ಖಾದ್ರಿಯ ಕಾರ್ಯದರ್ಶಿಗಳಾದಂತಹ ಸೈಯದ್ ಮೊಹಮ್ಮದ್ ಮುನ್ನಾರ್ ಅವರು, ಮತ್ತೆ ನನ್ನ ಪುತ್ರರಾದಂತಹ ಅಬ್ದುಲ್ ಮುಯೀಜ್ ರವರು, ಇನ್ನೂರು ಅಳಿಯರಾದಂತಹ ಮೆಡಿಕಲ್ ಓದುತ್ತಿರುವ ಶಾನವಾಜ್ ಖಾನ್ ರವರು, ಈ ಶಾಲೆಯ ಮುಖ್ಯ ಉಪಾಧ್ಯಾಯರು, ಮತ್ತೆ ಎಲ್ಲ ನನ್ನ ಉಪಾಧ್ಯಾಯರು, ಎಲ್ಲ ಶಾಲೆಯ ಪುಟ್ಟ ಮಕ್ಕಳೇ, ಎಲ್ಲರಿಗೂ ನಮಸ್ಕಾರ. ನಾನೇನಿಲ್ಲಿ ಜಾಸ್ತಿ ಭಾಷಣ ಮಾಡಕ್ಕೆ ಇಷ್ಟಪಡೋದಿಲ್ಲ. ನನಗೆ ಬಹಳ ಸಂತೋಷ ಅಂದ್ರೆ ಬಹಳ ಸಂತೋಷ ಆಗಿದೆ. ಇವತ್ತು ತಮ್ಮ ಜೊತೆಯಲ್ಲಿ ನಾನು ಕಾಲವನ್ನು ಹಂಚಿಕೊಂಡಿದ್ದಕ್ಕೆ, ತಮ್ಮ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡಬೇಕು ಇನ್ನೊಂದು ಬರೀ ನಾನು ಇದೇ ಬರುವ ಪ್ರೊಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹುಟ್ಟುಹಬ್ಬದ ಅಂಗವಾಗಿ ನಾನು ಆ ದಿವಸ ನಿಮ್ಮ ಜೊತೆಗೆ ಬಂದು ನಿಮ್ಮ ಜೊತೆಯಲ್ಲೇ ಊಟ ಮಾಡ್ಕೊಂಡು ನಾನು ಸಂತೋಷ ಪಡ್ಕೊಂಡು ನನ್ನ ಕುಟುಂಬ ಸಮೇತ ಬಂದು ನಾನು ಇಲ್ಲಿ ಊಟ ಮಾಡ್ಕೊಂಡು ನಿಮ್ಮ ಜೊತೆಗೆ ಹೋಗ್ತೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಬಡವರ ಬಂಧು, ದೀನ ದಲಿತರ ಬಂಧುಗಳು ಹಾಗೂ ಕೊಡುಗೈ ದಾನಿಗಳು, ಯಾವುದೇ ಸಮಾಜಕ್ಕೆ ಸೀಮಿತ ಇಲ್ಲದ ರಾಜಕಾರಣ ಮಾಡುತ್ತಿರುವ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಜಾತಿಗೆ ಪ್ರೀತಿಸುತ್ತಿರುವ ಬಡವರಿಗೆ
ವಿಶೇಷವಾಗಿ ಬಡವರಿಗೆ ಎಲ್ಲಾ ಸಹಕಾರ ನೀಡುತ್ತಿರುವ ಶಿಕ್ಷಣ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ ಬಡವರಿಗೆ ಅತಿ ಹೆಚ್ಚು ಸಹಕಾರ ನೀಡುತ್ತಿರುವ ನಮ್ಮ ಯಾವ್ದಾದ್ರು ರಾಜಕೀಯ ನಾಯಕರು ಇದ್ದಾರೆ ಅಂತ ಹೇಳಿದ್ರೆ ಅದು ಏಕೈಕ ವ್ಯಕ್ತಿ ಬಿಜೆಡ್ ಜಮೀರ್ ಅಹಮದ್ ಖಾನ್. ನಾನು ಈ ವೇದಿಕೆಯ ಮುಖಾಂತರ ಎಲ್ಲಕ್ಕಿಂತ ಜಾಸ್ತಿ ನನ್ನ ಅಕ್ಕ ತಂಗಿಯರಿಗೆ ಶಿಕ್ಷಕರಿಗೆ ಇದ್ದಾರೆ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಡಿಮೆ ಇದೆ. ಒಂದು ಮಗನಿಗೆ ಸಾಕೋದು ಮನೆಯಲ್ಲಿ ಹೆಂಗಸರು ಬಹಳ ತೊಂದರೆ ಅನುಭವಿಸ್ತಾರೆ. ನಿಮ್ಮಂತ ಒಂದು ಮೂಕರು ಮತ್ತೆ ಕಿವುಡರಿಗೆ ಅವರು ಇಷ್ಟು ಡಿಸಿಪ್ಲಿನ್ ಆಗಿ ತಮಗೆ ಶಿಕ್ಷಣವನ್ನು ಕೊಡುತ್ತಿರುವುದು, ತರಬೇತಿಯನ್ನು ಕೊಡುತ್ತಿರುವುದು ನಿಜವಾಗ್ಲೂ ಶ್ಲಾಘನೀಯ. ನಿಮಗೆ ತರಬೇತಿ ಪಡೆಯುತ್ತಿರುವ ನೀವು ಅವರಿಗೆ ದೇವರಂತ ತಿಳಿದಿ ದೇವರ ನಂತರ ಅವರ ಸ್ಥಾನಮಾನ ಆ ಶಿಕ್ಷಕರಿದೆ, ಆ ಮುಖ್ಯೋಪಾಧ್ಯಾಯರು ಇದೆ. ತಾವು ಬಹಳ ಅದೃಷ್ಟವಂತರು. ತಮಗೆ ದೇವರು ಒಂದು ಬಾಯಿ ಮತ್ತು ಕಿವಿಗೆ ಕೇಳಲಾರದೆ ಒಂದು ಇದು ಕೊಟ್ಟರೂ ಕೂಡ ಅವರು ನಿಮಗೆ ಆ ಅರ್ಹತೆಯನ್ನು ಕೊಡ್ತಿರೋದು ನಿಜವಾಗ್ಲೂ ಶ್ಲಾಘನೀಯ. ನಿಜವಾಗ್ಲೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾರೆ. ಇಷ್ಟು ಹೇಳಿ ನೀವೆಲ್ಲರೂ ಕೂಡ ಅವರ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ಏನ್ ಸಚಿವರಿದ್ದಾರೆ, ಅವರು ಯಾವುದೇ ಜಾತಿ ನೋಡಿ ಯಾರಿಗೂ ಇನ್ನೂವರೆಗೂ ಸಹಾಯ ಮಾಡಿಲ್ಲ. ನಾನು ಈ ಮಾತು ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಯಾವಾಗಾದರೂ ದಾವಣಗೆರೆಗೆ ಸಚಿವರು ಬಂದ್ರೆ ನಿಮ್ಮ ಶಾಲೆಗೆ ಬಂದು ನಿಮ್ಮ ಜೊತೆಗೆ ಊಟ ಅನ್ನ ಸಂತರ್ಪಣೆ ಮಾಡಿ ನಿಮ್ಮ ಎಲ್ಲರ ಜೊತೆಗೆ ಕೂಡಿ ಅವರು ಒಂದು ಗಂಟೆವರೆಗೂ ಕಾಲ ಕಳೆದಿ ಹೋಗ್ತಾರೆ ಅಂತ ಹೇಳಿ ನಾನು ಕರ್ಕೊಂಡ್ಬರೋ ಜವಾಬ್ದಾರಿ ನಂದು. ಈ ಶಾಲೆಗೆ ವಿಶೇಷವಾಗಿ ಈ ಶಾಲೆಯ ಬಗ್ಗೆ ಹೇಳಿ ಅವರಿಗೆ ವಿಶೇಷವಾಗಿ ಈ ಶಾಲೆಗೆ ತರುಕೊಡೋದು ನನ್ನ ಒಂದು ಮುಖ್ಯ ಕಾರ್ಯ ಆಗಿರ್ತದೆ. ನಾನು ಎಲ್ರಿಗೂ ಶಿಕ್ಷಕಿಯರಿಗೂ ಮತ್ತೆ ಎಲ್ಲ ಮಕ್ಕಳಿಗೂ ಉಪಾಧ್ಯಾಯರಿಗೂ ಮುಖ್ಯೋಪಾಧ್ಯಾಯರಿಗೂ ಎಲ್ರಿಗೂ ನಾನು ಇವತ್ತು ಧನ್ಯವಾದಗಳನ್ನು ಹೇಳಿ, ನಾವು ಇವತ್ತು ಶ್ರೀ ಮೌನೇಶ್ವರಿ ಕಿವುಡ ಮತ್ತು ಮೂಕರ ಶಾಲೆಯಲ್ಲಿ ನಮ್ಮ ಬಿಜೆಪಿ ನಮ್ಮ ನಾಯಕರಾದಂತಹ ಸಚಿವರಾದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರ ಹುಟ್ಟಹಬ್ಬದ ಈ ಅಂಗವಾಗಿ 59ನೇ ಹುಟ್ಟಹಬ್ಬದ ಅವರಿಗೆ ಶುಭಾಶಯಗಳನ್ನು ಹೇಳುತ್ತಾ ತಮ್ಮೆಲ್ಲರ ಅವರಿಗೆ ಆಶೀರ್ವಾದ ಇರಲಿ, ತಮ್ಮೆಲ್ಲರ ದುವಾ ಅವರ ಹಕ್ಕಿನಲ್ಲಿ ಇರಲಿ ಅಂತ ಆಶಿಸುತ್ತಾ ಅವರಿಗೆ ಇನ್ನೂ ಮುಂದೆ ಒಳ್ಳೆಯ ಅವಕಾಶ ಕೊಡಲಿ, ಒಳ್ಳೆ ಆರೋಗ್ಯ ಕೊಡಲಿ, ಆಯುಸ್ಸು ಕೊಡಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಇನ್ನೊಮ್ಮೆ ಶುಭ ಹಾರೈಸುತ್ತಾ ಬಿಜೆಡ್ ಜಮೀರ್ ಅಹಮದ್ ಖಾನ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು. ತಮ್ಮ ಜೊತೆಗೆ ನಾನು ಸಮಯ ಹಂಚಿಕೊಂಡಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬಹಳ ಒಂದು ಒಳ್ಳೆಯ ದಿನ, ಶುಕ್ರವಾರ. ನಿಮ್ಮೊಡನೆ ನಾವೆಲ್ಲರೂ ಸೇರಿ ಇವತ್ತಿನ ದಿವಸ ಊಟ ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಮ್ಮ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರ ಹುಟ್ಟುಹಬ್ಬದ ಅಂಗವಾಗಿ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ನಮ್ಮ ಅಧ್ಯಕ್ಷರಾದ ಮೊಹಮ್ಮದ್ ಸಿರಾಜ್ರವರಿಗೆ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರ ಅಭಿಮಾನಿ ಬಳಗದಿಂದ ಇವತ್ತಿನ ದಿವಸ ನಾನು ಇಂಥ ಕಾರ್ಯಕ್ರಮ ಮೌನೇಶ್ವರಿ ಕಿವುಡ ಮತ್ತು ಮೂಕ ಮಕ್ಕಳ ಶಾಲೆಯಲ್ಲಿ ನಾನು ಇಟ್ಕೊಂತೀನಿ ಅಂತ ಅವರಿಗೆ ವಿನಂತಿ ಮಾಡಿದಾಗ, ಆಯ್ತಪ್ಪ ಇಂಥ ಶಾಲೆಯಲ್ಲಿ ನಾವು ಇಂತಹ ಒಂದು ಕಾರ್ಯಕ್ರಮ ಆಗಲಿ ಹುಟ್ಟುಹಬ್ಬವಾಗಲಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ನನಗೆ ಅವರು ಹೇಳಿದ್ರು. ಹಾಗಾಗಿ ನಾನು ಇವತ್ತು ನಮ್ಮ ಎಲ್ಲರ ವೇದಿಕೆ ಮೇಲೆ ಕೂತಿರೋ ಎಲ್ಲ ನಮ್ಮ ಸ್ನೇಹಿತರು ಎಲ್ಲರ ಜೊತೆ ಸೇರಿ ಕೆ ಅಬ್ದುಲ್ ಜಬ್ಬಾರ್ ಸಾಹೇಬ್ರವರ ಅಭಿಮಾನ ಬಳಗದಿಂದ ಹಾಗೂ ನಮ್ಮ ಮೊಹಮ್ಮದ್ ಸಿರಾಜ್ ಅಣ್ಣನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಬಹಳ ಸಂತೋಷ ಆಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ನಾವು ಒಂದ್ ದಿವಸ ಮಿಲಾದ್ ಹಬ್ಬದ ದಿನದಂದು ಒಂದ್ ದಿವಸ ಮುಂಚಿತವಾಗಿ ನಾವು ಎಲ್ಲಾ ಮಕ್ಕಳಿಗೂ ಮತ್ತೆ ಶಾಲಾ ವೃಂದದವರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತೇವೆ ಅಂತ ಹೇಳಿಬಿಟ್ಟು ನಮ್ಮ ಅಧ್ಯಕ್ಷರ ಮಾತನ್ನು ನಾನು ಇನ್ನೊಮ್ಮೆ ಹೇಳುತ್ತಾ, ಮತ್ತೆ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಬಿಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ದಾವಣಗೆರೆ ಕಾರ್ಯನಿಮಿತ್ತ ಬಂದಾಗ ಈ ಶಾಲೆಗೆ ಕರೆದುಕೊಂಡು ತಂದು ನಿಮ್ಮೊಡನೆ ಒಂದು ಅರ್ಧ ಗಂಟೆ 1 ಗಂಟೆ ಸಮಯವನ್ನು ಕಳೆಯುವಂತಹ ಒಂದು ಅವರು ಮಾತು ಕೊಟ್ಟಿದ್ದಾರೆ. ಅವರು ಹೇಳಿದ ಮಾತು ಯಾವುದೇ ಕಾರಣಕ್ಕೂ ಚಾಚು ತಪ್ಪದೆ ಅವರು ನಡೆಸ್ಕೊಡ್ತಾರೆ.
ಹಾಗಾಗಿ ಅವರಿಗೆ ಅವರು ಸಮಯ ತೆಗೆದು ನಿಮ್ಮೊಡನೆ ಬಂದು ಈ ಹುಟ್ಟುಹಬ್ಬವನ್ನು ಆಚರಿಸಿದ್ದ ನಮ್ಮ ಅಧ್ಯಕ್ಷರಿಗೂ ನಮ್ಮ ಸ್ನೇಹಿತ ಬಳಗದವರಿಗೂ ಮತ್ತೊಮ್ಮೆ ನಾನು ವಂದಿಸುತ್ತಾ ನಿಮಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿವರೆಗೂ ನಮ್ಮ ಜಬ್ಬರ್ ಸರ್ ಕೂಡ ಮಾತಾಡಿದರು. ಇನ್ನು ಜಮೀರ್ ಸರ್ನ ಅವರು ದಾವಣಗೆರೆಗೆ ಒಂದ್ಸರಿ ಭೇಟಿ ಇದ್ದಾಗ ಸ್ಕೂಲಿಗೆ ಕರ್ಕೊಂಡ್ಬರ್ತೀವಿ, ನಿಮ್ಮನ್ನೆಲ್ಲರೂ ನೋಡಲಿ, ನಿಮ್ಮ ಕಡೆಯಿಂದ 1 ಗಂಟೆವರೆಗೆ ಅವರು ಟೈಮ್ ಪಾಸ್ ಮಾಡಲಿ ನಿಮ್ಮ ಮಕ್ಕಳ ಜೊತೆ ಸೇರಿ ಅಂತ. ಅದಕ್ಕೆಲ್ಲ ನಮ್ಮದು ಸ್ವಾಗತ ಐತಿ. ಆಯಿತು ಸರ್, ಕರ್ಕೊಂಬರ್ರಿ ಸರ್ ಜೊತೆ ಮಾತಾಡೋಣ ಅಂತ. ಇಲ್ಲಿವರೆಗೆ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿ ಆಯಿತು. ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂದಂಥ ಎಲ್ಲ ಅಬ್ದುಲ್ ಜಬ್ಬಾರ್ ಸಾಹೇಬ್ ಬಳಗದವರಿಗೂ ಕೂಡ ವಂದನೆಗಳ